ಬೆಂಗಳೂರು ವಿಭಜನೆ ಆಗೋದು ಬೇಡ, ಕೇಂದ್ರ ಭಾಗ ಹಾಗೆ ಇರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ವಿಭಜನೆ ಹೇಗೆ ಆಗಬೇಕು ಅನ್ನೋದನ್ನ ನಾವು ಸಲಹೆ ಕೊಡ್ತೀವಿ. 5 ಭಾಗ ಆಗೋದು ಬೇಡ, ಕೇಂದ್ರದ ಭಾಗ ಹಾಗೆ ಇರಲಿ, ಉಳಿದ 4 ಭಾಗಗಳನ್ನು ಹೇಗೆ ಮಾಡ್ತಾರೋ ನೋಡೋಣ ಅಂತ ಸಭೆಗೂ ಮುನ್ನ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಈ ಕುರಿತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಳಿದ 4 ಭಾಗಗಳನ್ನು ಹೇಗೆ ಮಾಡ್ತಾರೋ ನೋಡೋಣ, 5 ಭಾಗ ಆಗೋದು ಬೇಡ, ಕೇಂದ್ರದ ಭಾಗ ಹಾಗೆ ಇರಲಿ ಎಂದಿದ್ದಾರೆ. ಈಗ ನಾವು ಬೆಂಗಳೂರು ಅಭಿವೃದ್ಧಿ ವಿಚಾರದ ಬಗ್ಗೆ, ಬೆಂಗಳೂರು ಜನತೆಯ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಬೆಂಗಳೂರಿನ ಹಿತವನ್ನು ಕಾಯುವಂಥ ಕೆಲಸ ಖಂಡಿತವಾಗಿ ಮಾಡಬೇಕಾಗ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಬೆಂಗಳೂರು ಇಡೀ ದೇಶದಲ್ಲೇ ಒಂದು ಪ್ರತಿಷ್ಠಿತ ನಗರ. ಹಾಗಾಗಿ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಸರ್ಕಾರದ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ ಕೂಡ. ಹಾಗಾಗಿ ಚರ್ಚೆ ಆಗಲಿ, ಚರ್ಚೆ ಆದಮೇಲೆ ಏನಲ್ಲಿ ನಡೀತದೆ ಅದನ್ನು ಕೂಡ ತಮಗೆ ವಿವರಣೆಯನ್ನು ಕೊಡ್ತೀವಿ. ಅಲ್ಲ, ಈಗ ನಾವು ಕೆಲವು ಸಲಹೆಗಳನ್ನು ಕೊಡ್ತೇವೆ. ಏನು 5 ಭಾಗ ಆಗೋದನ್ನ ಕೇಂದ್ರ ಸ್ಥಾನ ಮಾತ್ರ ಇರಲಿ, ಅಲ್ಲಿ ಚೀಫ್ ಕಮಿಷನರ್ ಇರಲಿ. ಇನ್ನು 4 ಭಾಗ, 4 ಇದಿದೆ, ಝೋನಲ್ಸ್ ಇದೆ. 4 ಝೋನ್ಗೆ 4 ಆಯುಕ್ತರನ್ನು ನೇಮಕ ಮಾಡಿ ಪವರ್ ಡೆಲಿಗೇಷನ್ ಮಾಡಿ ಅನ್ನೋದು ನಮ್ಮ ಒಂದು ಇದಿದೆ. ಅದು ಚರ್ಚೆ ಮಾಡಿಸಿ ಆಮೇಲೆ ತದನಂತರ ಏನು ತೀರ್ಮಾನ ಮಾಡ್ತಾರೋ. ಬೆಂಗಳೂರು ಅಭಿವೃದ್ಧಿ ವಿಚಾರದ ಬಗ್ಗೆ, ಬೆಂಗಳೂರು ಜನತೆಯ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಬೆಂಗಳೂರಿನ ಹಿತವನ್ನು ಕಾಯುವಂಥ ಕೆಲಸ ಖಂಡಿತವಾಗಿ ಮಾಡಬೇಕಾಗ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಬೆಂಗಳೂರು ಇಡೀ ದೇಶದಲ್ಲೇ ಒಂದು ಪ್ರತಿಷ್ಠಿತ ನಗರ. ಹಾಗಾಗಿ ಅದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.